ಸುಮ್ಮನೆ ಕೂತ್ಕೊಂಡು ಹೇಳೋದು ಬರ ಘೋಷಣೆ ಮಾಡಿ ಮಾಡಿಸ್ರಿ. ಯಾರು ಬೇಡ ಅಂದಿದ್ದಾರೆ ನೀವು? ನಾವು ಕಾಯ್ದಿಲ್ವೇನ್ರಿ? ಸುಪ್ರೀಂ ಕೋರ್ಟ್ ಬಾಗಿಲು ಕಾದಿದ್ದೀವಿ, ಅಮಿತ್ ಶಾ ಅವ್ರ ಬಾಗಿಲು ಕಾದಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಬಾಗಿಲು ಕಾದಿದ್ದೀವಿ, ಮುಖ್ಯಮಂತ್ರಿಗಳು ಕಾದಿದ್ದಾರೆ, ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹೋಗಿ ನಿರ್ಮಲಾ ಸೀತಾರಾಮನ್ ಬಾಗಿಲು ಕಾಯ್ದಿದ್ದೀವಿ. ಇವ್ರು ಬಾಗಿಲು ಕಾದಾಗ ಇವ್ರೇನು ಮಾಡಿಲ್ಲ ಅಂತ ತಾನೇ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ರೊಕ್ಕ ಕೊಟ್ಟಿದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ವಿ? ಇದೆಲ್ಲ ನಾಟಕ ನಿಲ್ಲಿಸಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳಿ ಬಿಜೆಪಿಯವರೇ, ಸುಮ್ಮನೆ ಅಲ್ಲಿ ಮನವೊಲಿಸೋದಲ್ಲ. ಸೊ ಮೈ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನಾವು ಮಾಡಿರೋ ಕೆಲಸನೂ ನೋಡಿ. ಎಸ್, ಲೋಪ ಆಗಿರ್ಬೋದು, ಇಲ್ಲ ಅಂತಿಲ್ಲ, ಆದರೆ ಇತಿಹಾಸದಲ್ಲಿ ಆಗ್ಲಾರ್ದಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದೀವಲ್ಲ ನಮ್ಮ ರೈತರಿಗೆ. ಒಂದು ಜಿಲ್ಲೆ ತೋರಿಸ್ಬಿಡಿ ನಮಗೆ, ಎಲ್ಲಿ ಎಲ್ಲ ತಾಲೂಕಿನಲ್ಲಿ ಕಸ್ಟಮರ್ ಸೆಂಟರ್ ಇರೋದು. ಒಂದು ತಾಲೂಕು ತೋರಿಸ್ಬಿಡಿ ನಮಗೆ, ಇಷ್ಟೊಂದು ಒಂದು ಜಿಲ್ಲೆ ತೋರಿಸ್ಬಿಡಿ ಎಲ್ಲಿ ಇಷ್ಟೊಂದು ನಿಮಗೆ ಕೋಲ್ಡ್ ಸ್ಟೋರೇಜ್ ಬರ್ತಾ ಇರೋದು ಅಥವಾ ವೇರ್ ಹೌಸಸ್ ಬರ್ತಾ ಇರೋದು. ಆಳಂದು, ಅಫಜಲ್ಪುರು, ಚಿತ್ತಾಪುರು, ಗ್ರಾಮೀಣ ಇವ್ರೇನು ಮಾಡಿದ್ದಾರೆ? 28 ಕೋಟಿ ಸ್ವಾಮಿ ಅಷ್ಟೇ ಕೊಟ್ಟಿರೋದು ಹಿಂದಿನ ಸರ್ಕಾರಗಳು. 28 ಕೋಟಿ ಬರೀ ಲಾಸ್ಟ್ 1 ಇಯರಿಗೆ ನಾವು 650 ಕೋಟಿ ತಂದಿದ್ದೀವಿ ನಾವು. ರೈತರ ಪರವಾಗಿದ್ದೀವಿ ನಾವು. ಈಗ ನೋಡಿ, ವಾಟ್ ಎವರ್ ಇಟ್ ಈಸ್, ಈಗ ನಾವು ಹೇಳ್ದಾಗೆ ಗ್ರೌಂಡ್ ಟ್ರೂತಿಂಗ್ ಆಗೋ ತನಕ ನಾವೇನು ಹೇಳೋಕ್ಕಾಗಲ್ಲ ಸರ್. ಅದರಲ್ಲಿ ಏನು ಲೋಪಗಳಿದೆ ಅದನ್ನು ಸರಿಪಡಿಸ್ಬಿಟ್ಟು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲಾ ಆಡಳಿತದಿದೆ, ನಂದಿದೆ, ನಾವು ಮಾಡ್ತೀವಿ ಅದನ್ನು. ನಾವು ಕೊಟ್ಟಿರೋದು, ನಾವು ಏನು ಉಪಮುಖ್ಯಮಂತ್ರಿಗಳು ಅಮಿತ್ ಶಾ ಅವರಿಗೆ ಬರೆದಿರೋ ಪತ್ರದಲ್ಲಿ ಹಿಂಗೆ ಆಗ್ಬೋದು, ಹಿಂಗೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ, ನಿಮ್ಮ ಸಹಕಾರನೂ ಇರಲಿ ಅಂತ. ಅಪ್ ಟು ಮಾನ್ಸೂನ್ ಮುಗಿಯೋ ತನಕ ಅವರು ಕೂಡ ಏನು ಮಾಡೋದಿಲ್ಲ ಸರ್. ಸೊ ಈಗ 75% ಮುಗ್ದಿದೆ. ಈಗ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ನಲ್ಲಿ ಏನು ಮಾಡ್ತಾರೆ ನೋಡಬೇಕು ಅವರು.